ಥ್ಯಾಂಕ್ಫುಲ್ ವಿಷಯ ಏನಪ್ಪ ಅಂತಂದರೆ ನನ್ನ ಮ್ಯಾನೇಜರ್ಸು. ನನ್ನ ಮ್ಯಾನೇಜರ್ ಈ ವಿಡಿಯೋ ನೋಡಿದ್ರೆ ಐ ಶುಡ್ ಥ್ಯಾಂಕ್ ಹಿಮ್ ಫಾರ್ ದಿಸ್. ಬಿಕಾಸ್ ಯಾವ ಮ್ಯಾನೇಜರ್ಸ್ಗಳು ಈ ಥರ ಪರ್ಮಿಷನ್ ಕೊಡಲ್ಲ. ಇಷ್ಟಿಷ್ಟು ದಿನ ಹೋಗಿ ಎಲ್ಲಿ ಅಲ್ಲಿ ವರ್ಕ್ ಮಾಡಿಕೊಂಡು ಎಲ್ಲಿ ಅಲ್ಲಿ ಕೆಲಸ ಮಾಡಿಕೊಂಡು ಟ್ರಾವೆಲ್ ಮಾಡಿಕೊಂಡು ನೀನು ಮ್ಯಾನೇಜ್ ಮಾಡು ಅಂತ ನನಗೆ ಯಾರಿಗೂ ಪರ್ಮಿಷನ್ ಕೊಡಲ್ಲ. ಇಲ್ಲ, ಮನೆ ಮಾಡ್ಕೊಂಬಿಡೋಣ ಸಮುದ್ರ ಪಕ್ಕದಲ್ಲಿ. ಅಲ್ಲಿಗಳ ಸದ್ದು ಮನು ಕೇಳ್ತಾ ಇದ್ರೆ ಎಷ್ಟು ಖುಷಿ ಆಗತ್ತಂದ್ರೆ ಸದಾ ಹಾಡ್ಬೇಕು ಅನ್ಸುತ್ತೆ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಅಲೆಮಾರಿಗಳು. ಸೊ ಈ ಒಂದು ವ್ಲಾಗ್ ನಾವು ಶುರು ಮಾಡ್ತಾ ಇರೋದು ಗುವಾಹಟಿಯಿಂದ. ನೆನ್ನೆ ಆ್ಯಕ್ಚುಲಿ ನಾನು ಪ್ರಿಪ್ರೇಷನ್ಸ್ ಎಲ್ಲ ಹಾಕಿದ್ದೆ ವೀಡಿಯೋ, ಮನೆಯಲ್ಲಿ ಮಾಡಿಬಿಟ್ಟು ಬ್ಯಾಗೇಜ್ ನಾವು ಏನೇನು ಕ್ಯಾರಿ ಮಾಡ್ತಿದ್ದೀವಿ ಅಂತೆಲ್ಲ ಒಂದು ವ್ಲಾಗ್ ಮಾಡಿದ್ದೆ. ಅದು ಮನೆ ವ್ಲಾಗ್. ಅದು ಬಿಟ್ಟು ನೆನ್ನೆ ನೈಟ್ ನಾವು ಮನೆ ಬಿಟ್ಟಾಗ ಒಂದು ಗಂಟೆಗೆ ಮನೆ ಬಿಟ್ಟು ಏರ್ಪೋರ್ಟ್ ರೀಚ್ ಆಗಿ 5:15 ನಮ್ಮ ಫ್ಲೈಟ್ ಇತ್ತು ಬ್ಯಾಂಗ್ಳೂರ್ ಟು ಗುವಾಹಟಿಗೆ. ಸಖತ್ತಾಗಿತ್ತು. ಬಟ್ ಏನಪ್ಪ ಅಂದರೆ ಸ್ವಲ್ಪ ಸ್ಟ್ರೆಸ್ಫುಲ್ ಆಗಿತ್ತು. ಡೊಮೆಸ್ಟಿಕ್ ಫ್ಲೈಟ್ ಅಲ್ವಾ, ಆಮೇಲೆ ಎಕನಾಮಿಕಲ್ ಬೇರೆ, ಸ್ವಲ್ಪ ಕಂಜೆಸ್ಟೆಡ್, ಒಳ್ಳೆ ಸಿಟಿ ಬಸ್ ಇದ್ದಂಗೆ ಇತ್ತು ನಮಗೆ ಫೀಲು. ಬಟ್ ಒಳ್ಳೆ ವ್ಯೂಸು, ಒಳ್ಳೆ ಎಂಜಾಯ್ ಮಾಡಿಕೊಂಡು ಸಖತ್ತಾಗಿ ಬಂದ್ವಿ. ಒಳ್ಳೆ ನಿದ್ದೆ ಸರಿಯಾಗಿಲ್ಲ. ನೈಟೆಲ್ಲ ಫುಲ್ ಜರ್ನಿ ಮಾಡ್ಕೊಂಡ್ಬಂದು ಫ್ಲೈಟಲ್ಲಿ ಒಂದು 1 hour ನಿದ್ದೆ ಮಾಡ್ಕೋಬೇಕಷ್ಟೇ. ಬೆಳಗ್ಗೆ ಅರ್ಲಿ ಮಾರ್ನಿಂಗು ಇಲ್ಲಿಗೆ ಬರೋಷ್ಟರಲ್ಲಿ, ಗುವಾಹಟಿಗೆ ಬರೋಷ್ಟರಲ್ಲಿ 8:15 ಆಯಿತು ಲ್ಯಾಂಡ್ ಆಗೋಷ್ಟರಲ್ಲಿ. ಏರ್ಪೋರ್ಟ್ಗೆ ಬಂದು ನಮ್ಮ ಕಾರ್ ಡೆಲಿವರಿ ಮಾಡಿದ್ರು. i20 ಮ್ಯಾಗ್ನಾ ಆಸ್ತಾ ಟಾಪ್ ಎಂಡ್ ಮಾಡಲ್ ತೊಗೊಂಡಿದ್ದೀವಿ ವಿತ್ ಸನ್ ರೂಫ್ ಎಲ್ಲ. ಕಾರು ಸಖತ್ತಾಗಿದೆ, 80,000 ಓಡಿದೆ. ಬಟ್ ಓಡಿಸಿ ನೋಡಿದೆ, ಕಾರ್ ಸಖತ್ತಾಗಿದೆ. ಒಳ್ಳೆ ಪ್ರೈಸ್ಗೆ ಸಿಕ್ತು ನನಗೆ. 11 days ಅಲ್ಲ, 11 to 12 ಒಂದು 15 daysಗೆ ಒಳ್ಳೆ ಪ್ರೈಸ್ಗೆ ಸಿಕ್ತು ನನಗೆ. ಬೆಂಗಳೂರಲ್ಲೆಲ್ಲ ಇಷ್ಟು ಕಡಿಮೆ ಪ್ರೈಸಿಗೆ ಸಿಗೋ ಚಾನ್ಸೇ ಇಲ್ಲ. ಬಟ್ ಅಲ್ಲೇ ಬಂದು ಕಾರ್ನ ಕೊಟ್ಬಿಟ್ಟು ಅಲ್ಲಿಂದ ಆಚೆ ಕಡೆ ಬಂದ್ವಿ. ನಾವು ಇವಾಗ ಪೆಟ್ರೋಲ್ ಫಿಲ್ ಮಾಡಿಕೊಂಡ್ರೆ, ಪೆಟ್ರೋಲ್ ಫಿಲ್ ಮಾಡೋ ವೀಡಿಯೋ ಇವಾಗ ಹಾಕ್ತೀನಿ ನೋಡಿ. ಫುಲ್ ಟ್ಯಾಂಕ್ ಮಾಡಿಸ್ತೇ 3,500. ಮೋಸ್ಟ್ಲಿ ನಾವು ತವಾಂಗ್ ಹೋಗೋವರೆಗೂ ನಮ್ಗೆ ಸಾಕು ಅನಿಸುತ್ತೆ. ನೋಡೋಣ ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರುತ್ತೆ ಮೈಲೇಜು ಅಂತ. ಅವ್ನು 14-15 ಬರುತ್ತೆ ಅಂತಂದ. ನೋಡಬೇಕು. ಮೋಸ್ಟ್ಲಿ ಹೈ ಆಲ್ಟಿಟ್ಯೂಡ್ಸು ಮತ್ತು ಬ್ಯಾಡ್ ರೋಡ್ಸ್ ಎಲ್ಲ ಇರ್ತಾವಲ್ಲ, ನೋಡಬೇಕು. ನಮಗಂತೂ ರಾತ್ರಿ ಎಲ್ಲ ಹೊಟ್ಟೆ ಹಸಿದ್ಬಿಟ್ಟಿತ್ತು. ಏನಪ್ಪ ಅಂದರೆ ಊಟ ಇರಲಿಲ್ಲ. ನೈಟು ನಾವು ಮನೇಲಿ ಊಟ ಮಾಡಿದ್ದು. ಕಾಫಿ ಕುಡಿದ್ರೆ ಒಂದು ಫಿಲ್ಟ್ರ್ ಕಾಫಿ 200 ರೂಪಾಯಿ ಮಿನಿಮಮ್. ಹಬ್ಬ ಥರ ಇದೆ, ಇಷ್ಟ ಆಗಿಲ್ಲ. ಅದಕ್ಕೆ ಫಸ್ಟು ಹೊರಗಡೆ ಬಂದು ಒಂದು ಒಳ್ಳೆ ಕಾಫಿ ಕುಡಿಬೇಕು ಅನ್ನಿಸ್ತು. ಬಂದ್ರಿ ಇದೇ ಚಿಕ್ಕ ಡಾಬಾ ಸಿಕ್ತು ನಮಗೆ, ಇಲ್ಲೇ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ಗುವಾಹಟಿಗೆ ಬಂದಿದ್ದೆ. 102 ಇದೆ ಇಲ್ಲೂ ಪ್ರೈಸು. ಫುಲ್ ಟ್ಯಾಂಕ್ ಫ್ಯೂಲು 3,500 ಆಯಿತು. ಬಿಲ್ ದಿನ ಬಾಯ್ ಎಷ್ಟಾಯ್ತು ಬಿಲ್ಲು? ಫುಲ್ ಟ್ಯಾಂಕ್ 33 ಲೀಟ್ರು. 33 ಲೀಟ್ರು. ಇದು ಹಾಕ್ಸಿದ್ರೆ ನಮಗೆ ತವಾಂಗೋದು ಅವಶ್ಯಕತೆ ಇಲ್ಲ ಅನಿಸುತ್ತೆ. 33 ಲೀಟ್ರು ನೋಡೋಣ. 14 ಕೊಡುತ್ತದೆ ಮೈಲೇಜು ಕಾರು. ಇಲ್ಲಿ 102 ಅಲ್ಲ. ಕಾರ್ ಬಗ್ಗೆ ಡೀಟೇಲಾಗಿ ಆಮೇಲೆ ಹೇಳ್ತೀನಿ. ಬಟ್ ಈಗ ಏರ್ಪೋರ್ಟ್ಗೆ ಬಂದು ಡೈರೆಕ್ಟಾಗಿ ಏರ್ಪೋರ್ಟ್ ಬರೋಷ್ಟರಲ್ಲಿ ನಾವು ಆಲ್ಮೋಸ್ಟ್ 9 ಗಂಟೆ ಆಗಿತ್ತು. ಏರ್ಪೋರ್ಟ್ಗೆ ಬಂದು ಇಲ್ಲೇ ನಮಗೆ ಕಾರ್ನ ಡೆಲಿವರಿ ಮಾಡಿ ಅಮೌಂಟ್ ತೊಗೊಂಡು ಹೋಗ್ಬಿಟ್ಟು ಅವನು ಏನೋ ಒಳ್ಳೆ. ಬಟ್ ವರ್ತ್ ಗುರು, ನಾನು ಪ್ರೈಸೆಲ್ಲ ಹೇಳ್ತೀನಿ, ಪ್ರೈಸು ಮತ್ತು ಹೆಂಗೆ ಡೀಲ್ ಸಿಕ್ತು ನಮಗೆ ಎಲ್ಲ ಹೇಳ್ತೀನಿ, ಯಾವ ಕಾರು ಏನೆಲ್ಲ ಹೇಳ್ತೀನಿ. ಬಟ್ ಇಲ್ಲಿ ನೋಡ್ಕೊಂಡು. ಸೊ ಇವಾಗ ನಮಗೆ ವೆಜ್ ಫ್ರೈಡ್ ರೈಸ್ ಬಂದಿದೆ. ನಮ್ಮ ಗುವಾಹಟಿನಲ್ಲಿ ಇದು ಫಸ್ಟು ಬ್ರೇಕ್ಫಾಸ್ಟು ತಿಂಡಿ. ಹೆಂಗೋ ಇರುತ್ತೆ ಅನ್ಕೊ ಬಂದ್ವಿ. ಅಟ್ಲೀಸ್ಟ್ ನಮ್ಗೆ ಇಲ್ಲಿ ರೈಸ್ ಸಿಕ್ತು. ನೋಡೋಣ, ತಿಂದು ನೋಡೋಣ ಹೆಂಗಿದೆ ಅಂತ. ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ನಾವು ಅಲ್ಲಿ ತಿಂತೀವಲ್ಲ ಸ್ಟ್ರೀಟ್ ಸ್ಟೈಲು, ಸೇಮ್ ಹಂಗೆ ಇದೆ. ಎಲ್ಲ ಇಲ್ಲಿಂದಲೇ ಕಲ್ತ್ಕೊಂಡು ಹೋಗಿರೋದು ಅಲ್ಲಿಗೆ. ಬೈಯಲ್ಲ. ಅದೇನೋ ಚಟ್ನಿ ಅಂತ ಬಾಯಿಗೆ ಹಾಕ್ಕೊಂಡೇ ಮೆಣಸಿನ್ಕಾಯಿ ರುಬ್ಬಿಟ್ಟು ಹಾಕಿದ್ದಾರೆ. ಅದು ಮೆಣಸಿನ್ಕಾಯಿ ಚಟ್ನಿ. ಕೋಲ್ಡ್ ಬೇಡ ಅಂತ, ವಾಮ್. ಕೋಲ್ಡ್ ನೈ ವಾಮ್ ವಾಟರ್, ನಾರ್ಮಲ್ ವಾಟರ್. ಈ ಥರ ಎಲ್ಲ ತಿಂತಾರೆ ಅಂತ ಗೊತ್ತಿರಲಿಲ್ಲ ನನಗೆ.
ಎಂಜಾಯ್ ಶೋ ಸಮ್ ಎಕ್ಸ್ಪ್ರೆಷನ್ಸ್. ನಾಲ್ಕು ಫುಲ್ ಸುಟ್ಟೋಯ್ತು. ತಿನ್ನೋಡಿ ಕೋಲ್ಡ್ ಒಂದೇ ದಿನಕ್ಕೆ ಹೋಗ್ಬಿಡುತ್ತೆ. ಈಗ ಜಸ್ಟು ಬ್ರೇಕ್ಫಾಸ್ಟ್ ಆಯಿತು. ಬ್ರೇಕ್ಫಾಸ್ಟ್ ಆದಮೇಲೆ ಈಗ ನಮ್ಮ ರೋಡ್ ಟ್ರಿಪ್ಪಿಗೆ 15 ದಿನಕ್ಕೆ ನಮಗೆ ಏನೇನು ಬೇಕು ವಾಟರು ಮತ್ತು ಎಮರ್ಜೆನ್ಸಿ ಸ್ನ್ಯಾಕ್ಸು ಪ್ರತಿಯೊಂದು ಸ್ಟಾಕಪ್ ಮಾಡ್ಕೊತಾ ಇದ್ದೀವಿ. ನಿಖಿತಾ ಆಲ್ರೆಡಿ ತಿಂಡಿ ತಿನಿಸುಗಳು ಎಲ್ಲ ತೊಗೊತಿದ್ದಾಳೆ. ಬಿಡ್ತೀರ ಮತ್ತೆ ನಮ್ಗೆ ಅಲ್ಲಿ ಸ್ಟಾಪ್ ಮಾಡೋದು ಅದು ಇದು ತೊಗೊಳೋದು ಏನೂ ಇರಬಾರ್ದು ಅಂತ. ಹೆಂಗಿದ್ರು ಕಾರ್ ಇರುತ್ತಲ್ವ, ಕಾರೆಲ್ಲ ಇಟ್ಕೊಂಡಿದ್ರೆ ಸ್ಟಾಕಪ್ ಆಗಿ ಎಲ್ಲ ಚೆನ್ನಾಗಿರುತ್ತೆ ಅಂತ. ಸೊ ಆಲ್ರೆಡಿ ನಾವು ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ನೋಡಿದ್ರೆ ನೀವು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಸ್ವಲ್ಪ ಮುಂದೆಗಡೆ ಬಂದು ಸ್ಟಾಪಿಂಗ್ ಮಾರ್ಟ್ ಒಳಗಡೆ ನಾವು ಪ್ರಾವಿಷನ್ಗೂ ಅಷ್ಟು ಖರ್ಚು ಮಾಡೋದ. ನಾವು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಏನದು ಇದು ಡ್ರಿಂಕ್ ಶಾಪ್ ಆ ಕಡೆ ಇದೆ, ಅದನ್ನು ಹೇಳೋ ಟೈಮ್ ಇವಾಗ ನಿನಗೆ. ನಾವು ಪ್ರಾವಿಷನ್ಗೂ ಅಷ್ಟು ಖರ್ಚು ಮಾಡಲ್ಲ. 15 ದಿನಕ್ಕೆ ನಾವು ಅಷ್ಟು ಬಿಲ್ ಮಾಡಿದ್ವಿ ಅಲ್ಲಿ ಸ್ನ್ಯಾಕ್ಸ್ಗಳಿಗೇ. ಬಿಕಾಸ್ ಮುಂದೆ ಹೋದ್ಮೇಲೆ ನಮಗೆ ಅದೇ ಬ್ರ್ಯಾಂಡ್ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಬಿಕಾಸ್ ನಾವು ನೋಡಿದ್ದೀವಲ್ಲ, ಕರ್ನಾಟಕ, ತಮಿಳ್ನಾಡು, ಕುನ್ನೂರೆಲ್ಲ ಹೋದ್ರೇ ನಮಗೆ ಕುರ್ಕುರೆ ಹೋಗ್ಬಿಟ್ಟು ಕುರ್ಕುರ ಆಗ್ಬಿಡುತ್ತೆ, ಲೇಸ್ ಆಗ್ಬಿಟ್ಟು ಇನ್ನೇನೋ ಲೈಸ್ ಆಗಿಬಿಡುತ್ತೆ, ಏನೇನೋ ಆಗ್ಬಿಡ್ತವೆ. ಆಮೇಲೆ ಮೇಯ್ನಾಗಿ ನಮಗೆ ವಾಟರು, ನನಗೆ ಆಲ್ರೆಡಿ ಒಂದು 3 ವೀಕ್ಸಿಂದ ಹೆವಿ ಕೋಲ್ಡ್ ಆಗಿಬಿಟ್ಟಿದೆ. ಬೆಳಗ್ಗೆ ತುಂಬ ಸ್ಟ್ರಗಲ್ ಮಾಡಿದೆ. ನೇಸಲ್ ಸ್ಪ್ರೇ ಅಂತೆ, ಆಮೇಲೆ ವಿಕ್ಸ್ ಇನ್ಹೇಲರ್ ಅಂತೆ, ಎ ಸಿನಲ್ಲಿ ಅದೆಲ್ಲ ಆಗಲಿಲ್ಲ ನನಗೆ. ಬಟ್ ಅದು ಮೇಯ್ನಾಗಿ ಆಗೋದೇ ವಾಟ್ರಿಂದ. ಡಾಕ್ಟ್ರ್ ಅದನ್ನೇ ಹೇಳಿದ್ದು ನನಗೆ, ಕೋಲ್ಡ್ ವಾಟರ್ ತುಂಬ ಕುಡಿಬೇಡಿ. ನಾನು ಏನು ಮಾಡ್ಬಿಟ್ಟೆ, ಸಮ್ಮರಲ್ಲಿ ಕೋಲ್ಡ್ ವಾಟ್ರ್ ಹೆವಿ ಕುಡಿದ್ಬಿಟ್ಟೆ. ಜಿಮ್ಗೆ ಹೋಗೋದು, ಮನೆಗೆ ಬರೋದು, ಕೋಲ್ಡ್ ವಾಟ್ರ್ ಕುಡಿಯೋದು, ಅದು ಫ್ರೀಜರಿಂದ ತೆಗೆದು ಫುಲ್ ಐಸ್ ವಾಟ್ರು, ಫುಲ್ ಐಸ್ ಫ್ರೀಸ್ ಆಗಿರೋದನ್ನ ತೊಗೊಂಡು ಕುಡಿಯೋದು. ಹಂಗೆ ಮಾಡಿಬಿಟ್ಟು ಕೋಲ್ಡ್ ಜಾಸ್ತಿ ಆಗೋಯಿತು. ಅದಕ್ಕೆ ಟ್ಯಾಬ್ಲೆಟ್ಸ್ಗಳು ಲಾಸ್ಟ್ 3 ವೀಕ್ಸಿಂದ ತೊಗೊಂಡಿದ್ದೀನಿ. ಕೋಲ್ಡ್ ಕಡಿಮೆ ಆಗಿಲ್ಲ. ಇವಾಗ ಹೋಪ್ಫುಲಿ ಈ ವೆದರ್ಗೆ ಮೋಸ್ಟ್ಲಿ ಕೋಲ್ಡ್ ಕಡಿಮೆ ಆಗುತ್ತೇನೋ ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ, ನೋಡೋಣ. ಬಟ್ ಹಿಂದೆ ತೋರಿಸಲ್ಲಿ ಎಲ್ಲ ಫುಲ್ ಲೋಡ್ ಮಾಡ್ಕೊಂಡಿದ್ದೀವಿ. ವಾಟ್ರ್ ಬಾಟ್ಲು, ವಾಟರ್ಸೇ ಒಂದು 3 ಕ್ಯಾನ್ ತೊಗೊಂಡು 5 ಲೀಟ್ರದ್ದು, 5 ಲೀಟ್ರ್ ವಾಟರ್ ಕ್ಯಾನ್ ತೊಗೊಂಡ್ರಿ, ಒಂದು 3 ಕ್ಯಾನು. ಇನ್ನು ಫ್ಲಾಸ್ಕ್ ಒಂದು ತೊಗೊಂಡ್ವಿ. ಫ್ಲಾಸ್ಕಲ್ಲಿ ನಾವು ವಾಟ್ರನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದು. ಎಲ್ಲ ರೂಮ್ಸಲ್ಲೂ ಆಲ್ಮೋಸ್ಟ್ ಇನ್ನು ಮೇಲಿಂದ ಇದಿರುತ್ತೆ, ಏನಂತ ಅದನ್ನು ಕೆಟಲ್ ಇರುತ್ತೆ. ಆ ಕೆಟಲ್ನಲ್ಲಿ ಫ್ಲಾಸ್ಕ್ ಹೀಟ್ ಮಾಡಿಕೊಂಡು ಇಟ್ಕೊಂಡ್ರೆ ನಮಗೆ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ವಾಟರ್ ಚೇಂಜ್ ಆಗಬಾರ್ದು. ಬಿಸ್ಲರಿ ಸಿಗುತ್ತಲ್ಲ ಗೊತ್ತಿಲ್ಲ. ಬಿಕಾಸ್ ನಾವು ರಾಜಸ್ಥಾನ ಹೋದಾಗ, ಕೇದಾರ್ನಾಥ್ಗೆ ಹೋದಾಗ, ಲಾಸ್ಟ್ ಟೈಮ್ ಲಡಾಖ್ ಹೋದಾಗಲೂ ಅಷ್ಟೇ, ಅಲ್ಲಿ ಮೇಯ್ನ್ ಸಿಟೀಸಲ್ಲಿ ಬಿಸ್ಲರಿ ಅಂತಿರುತ್ತೆ. ಹೋಗ್ತಾ 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 ಅದು ಬಿಸ್ಲರಿ ಇನ್ನೇನೇನೇನೋ ಆಗಿಬಿಟ್ಟಿರ್ತವೆ. ಆಮೇಲೆ ಆ ನೀರುಗಳೆಲ್ಲ ಕುಡಿದ್ರೆ ತಿರ್ಗಾ ನಮ್ಮ ಮನೆಗೆ ಹೋದ್ಮೇಲೆ ನಮಗೆ ನೋಸ್ ವಾಟ್ರ್ ಬರೋದು, ಈ ಥರ ಎಲ್ಲ ಪ್ರಾಬ್ಲಮ್ಸ್ಗಳು ಬರ್ತವೆ. ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ. ಅದಕ್ಕೋಸ್ಕರ ಆ ಒಂದು ಇಶ್ಯೂಸ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ನಾನು ಆಲ್ರೆಡಿ ಒಂದು ವಾಟರ್ ಕ್ಯಾನ್ಸ್ ತೊಗೊಂಡು ಹಾಕೊಂಬಿಟ್ಟೆ. ಸ್ನ್ಯಾಕ್ಸು ಅಷ್ಟೇ. ಇನ್ನು ನೆಕ್ಸ್ಟ್ ಇದನ್ನ ಹೋಗ್ತಾ ನಮ್ಗೆ ಫುಲ್ ಆಲ್ಮೋಸ್ಟ್ ಎಲ್ಲ ಆರಾಮಾಗಿ ನಮ್ಗೆ ತಿನ್ಕೊಂಡು ಮಜಾ ಮಾಡಿಕೊಂಡು, ರೋಡ್ ಟ್ರಿಪ್ ಅಂದೇ ಅದು ಕ್ರೇಜಿ ಇರಬೇಕು. ಒಂಥರ ಲೈವಾಗಿ ಆರಾಮಾಗಿ ಮಜಾ ಮಾಡ್ಕೊಂಡು ಹೋಗ್ತಾ ಇರಬೇಕು. ಗುವಾಹಟಿಯಿಂದ ಇವತ್ತು ನಮ್ಮ ಪ್ಲ್ಯಾನ್ ಏನಿದ್ರು ಶಿಲಾಂಗ್ ಹೋಗ್ತಾಯಿದ್ದೀವಿ. ಏನಪ್ಪ ಅಮ್ಮ ಅಂದರೆ ಒಂದು 130 ಕಿಲೋಮೀಟರ್ಸ್, 140 ಕಿಲೋಮೀಟರ್ಸ್ ಇದೆ ಶಿಲಾಂಗ್ಗೆ ಗುವಾಹಟಿಯಿಂದ. ಆಲ್ಮೋಸ್ಟ್ ಒಂದು 3 ಅವರ್ಸ್ ಜರ್ನಿ ಕಾರಲ್ಲಿ. ನಾವು ಆನ್ ದಿ ವೇ ಹೋಗ್ತಾ ಒಂದು 2-3 ಜಾಗಗಳು ನೋಡಿಕೊಂಡು ಸ್ಟೇಗೆ ಹೋಗ್ಬಿಟ್ಟು ನಾನು ಇವತ್ತು ಲಾಗಿನ್ ಆಗಬೇಕು. ಕಂಪ್ಲೀಟ್ ನಾನು ಕೆಲಸ ಮಾಡಿಕೊಂಡೇ ಫುಲ್ ಕಂಪ್ಲೀಟ್ ಟ್ರಿಪ್ಪು ಮಾಡ್ತಾಯಿದ್ದೀನಿ ನಾನು. ಅದೊಂದು ಮೇಯ್ನು. ಸೊ ನೋಡೋಣ, ನಿದ್ದೆನೂ ಮಾಡಬೇಕು, ಲಾಗಿನೂ ಮಾಡಬೇಕು, ಕೆಲಸನೂ ಮಾಡಬೇಕು, ಜೊತೆಗೆ ಟ್ರಿಪ್ಪು ಮಾಡಬೇಕು. ಇಟ್ಸ್ ವೆರಿ ಹಾರ್ಡ್. ಏನು ಮಾಡೋದು, ಒಬ್ಬ ಟ್ರಾವೆಲ್ ಕಂಟೆಂಟ್ ಕ್ರಿಯೇಟರು, ಒಬ್ಬ ಟ್ರಾವೆಲರು ಈ ಥರ ಒಂದು ಪ್ಯಾಷನ್ ಇಟ್ಕೊಂಬಿಟ್ಟ ಅಂತಂದರೆ ಇದೆಲ್ಲ ಅನುಭವಿಸ್ಬೇಕು, ಇವೆಲ್ಲ ಇದು ಮಾಡಬೇಕು. ಬಟ್ ಏನಪ್ಪ ಅಂತಂದರೆ ಒಂದು ಥ್ಯಾಂಕ್ಫುಲ್ ವಿಷಯ ಏನಪ್ಪ ಅಂತಂದರೆ ನನ್ನ ಮ್ಯಾನೇಜರ್ಸು. ನನ್ನ ಮ್ಯಾನೇಜರ್ ಈ ವಿಡಿಯೋ ನೋಡಿದ್ರೆ ಐ ಶುಡ್ ಥ್ಯಾಂಕ್ ಹಿಮ್ ಫಾರ್ ದಿಸ್. ಬಿಕಾಸ್ ಯಾವ ಮ್ಯಾನೇಜರ್ಸ್ಗಳು ಈ ಥರ ಪರ್ಮಿಷನ್ ಕೊಡಲ್ಲ. ಇಷ್ಟಿಷ್ಟು ದಿನ ಹೋಗಿ ಎಲ್ಲಿ ಅಲ್ಲಿ ವರ್ಕ್ ಮಾಡಿಕೊಂಡು, ಎಲ್ಲಿ ಅಲ್ಲಿ ಕೆಲಸ ಮಾಡಿಕೊಂಡು ಟ್ರಾವೆಲ್ ಮಾಡಿಕೊಂಡು ನೀನು ಮ್ಯಾನೇಜ್ ಮಾಡು ಅಂತ ನನಗೆ ಯಾರಿಗೂ ಪರ್ಮಿಷನ್ ಕೊಡಲ್ಲ. ಬಟ್ ನನ್ನ ಮ್ಯಾನೇಜರು ನನ್ನ ಅವಾಗಿಂದ ನೋಡಿದ್ದಾನೆ. ಆಲ್ಮೋಸ್ಟ್ 12 ಇಯರ್ಸಿಂದ ನಮಗಿಬ್ರು ಕನೆಕ್ಷನ್ ಇದೆ. ಒಟ್ಟಿಗೆ ಕೆಲಸ ಮಾಡಿದ್ದೀವಿ ನಾವು ಆಸ್ ಎ ಕೊಲೀಗ್ಸ್ ಅಂತ. ಸೊ ಆ ನಂಬಿಕೆ ಮೇಲೆ ನನ್ನನ್ನು ಎಲ್ಲದಕ್ಕೂ ಬಿಟ್ಕೊಡ್ತಾನೆ. ಥ್ಯಾಂಕ್ಸ್ ಟು ಹಿಮ್. ಶಂಶುದ್ದೀನ್, ಇಫ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ,
ಥ್ಯಾಂಕ್ಸ್. ನೀವೀಗ ಇಲ್ಲಿ ಏನು ನೋಡ್ತಾ ಇದ್ದೀರಾ, ನಾವು ಶಿಲಾಂಗಿಂದ ಗುವಾಹಟಿಯಿಂದ ಶಿಲಾಂಗ್ ಹೋಗ್ತಿರೋದು. ಈಗೊಂದು ಟೋಲ್ ಸ್ಟಾರ್ಟ್ ಆಯಿತು. ಟೋಲಲ್ಲಿ 140 ರೂಪೀಸ್ ಏನೋ ಕಟ್ಟಾಯಿತು. ಅದಾದಮೇಲೆ ನೋಡಿ ಇದೆಲ್ಲ ಫುಲ್ ಒಳ್ಳೆ ನಮ್ಮ ಈ ಯಾವುದಪ್ಪ ಈ ಮಡಿಕೇರಿ ಕೂರ್ಗ್ ಒಂದು ರೋಡ್ ಇದೆ ಗೊತ್ತಾ, ಆ ಥರ ಇದೆ. ಸಖತ್ತಾಗಿದೆ ರೋಡು, ಫುಲ್ ಕರ್ವ್ಸು, ಫುಲ್ ಘಾಟ್ ರೋಡು ಶುರು ಆಗಿದೆ ನಮ್ಗೆ ಇಲ್ಲಿಂದನೇ. ಆಲ್ರೆಡಿ ನಿಕ್ಕಿತಾಗೆ ಮೇಲಿಂದ ಕಿತ್ಕೊಂತು ವಾಂತಿ. ಬೆಳಗ್ಗೆ ಹೇಳ್ದೆ ನಾನು ತಿನ್ಬೇಕಾದ್ರೆ ಮೆಣಸಿನ್ಕಾಯಲ್ಲಿ ತಿನ್ಬೇಡ ಅಂತ. ಹಸೆ ಮೆಣಸಿನ್ಕಾಯಿ ಗ್ಯಾಸ್ಟ್ರಿಕ್ ಎತ್ತಾಕಿದ್ದು ವಾಮಿಟ್, ಅದರ ಎಫೆಕ್ಟು. ನನಗೇನು ಪಿಕಪ್ ಅಷ್ಟು ತೊಗೊತಲ್ಲಪ್ಪ. ನನ್ನ ಟಿಯಾಗೋ ಅಪ್ಸಲ್ಲಿ ಹೆಂಗಿತ್ತು ಗೊತ್ತಾ ನನ್ನ ಪಿಕಪ್ಪು, 3rd ಗೇರ್ 2nd ಗೇರಲ್ಲಿ ಹಾಕಿದ್ರೂ ಹೊಡಿತಿದೆ. ಇದು ಯಾವ ಗೇರಲ್ಲಿ ಹಾಕಿದ್ರೂ ಗಟ್ಟಿ ಪಿಕಪ್ಪೇ ಇತ್ತಲ್ಲ, ಸ್ಲೋ ಪಿಕಪ್ ಇದು i20. ಇದು ಎಲ್ಲರೂ ಓಡಿಸ್ತಾರಲ್ಲ ಆ ಥರ, ಅದಕ್ಕೋಸ್ಕರನ ಇಲ್ಲಾಂದರೆ ಇದು ಇರೋದೇ ಅದು ಗೊತ್ತಿಲ್ಲ. ನೋಡಿ ಗುಬ್ ನನ್ನ ಮಗ ಹೆಂಗೆ ನುಗ್ತಾ ನೋಡಿ ಆ ಕಡೆಯಿಂದ ಬಂದು. ನಾನು ಸ್ಲೋ ಮಾಡೋದಕ್ಕೆ ನುಗ್ದ, ನಾನು ಹಂಗೆ ಸ್ಪೀಡಾಗಿ ಹೊಡೆದಿರೋ ತಿಕ್ಕ ಹೊಡ್ಸ್ಕೊಂಡಿರೋ ನೋಡಿ ಇವಾಗ. ಬಟ್ ರೋಡ್ ಚೆನ್ನಾಗಿದೆ, ಸೇಮ್ ನಮ್ಮ ಕರ್ನಾಟಕ ರೋಡ್ಗಳ ಥರನೇ ಇದೆ. ಜನ ಇಲ್ಲೆಲ್ಲ ಫುಲ್ಲು ಹಿಂದಿ ಬರೋಲ್ಲ, ಇಲ್ಲೆಲ್ಲ ಹಿಂದಿನೂ ಬರೋಲ್ಲ. ಎಲ್ಲ ಮಾತಾಡಿದ್ರೆ ಅಸ್ಸಾಮಿ ಲ್ಯಾಂಗ್ವೇಜ್ಗಳು, ಅಸಾಮೀಸ್. ಹಿಂದಿ ಬಿ ನೈ ಆತ, ಯಾರೋ ಒಬ್ಬೊಬ್ರಿಗೆ ಮಾತ್ರ ಹಿಂದಿ ಆತ. ನಾವೇನೇ ಕೇಳಿದ್ರು ಕ್ಯಾ 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 ಭಯ್ಯ ಕ್ಯಾ 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 ಅಂತಾರೆ ಅವ್ರ ಭಾಷೆಯಲ್ಲಿ, ಅಸ್ಸಾಮಿನಲ್ಲಿ. ಅದರಲ್ಲಿ ಇವಾಗ ನಾವು ಅಂದ್ಕೊಂಡ್ವಿ ಇಲ್ಲಿ ಬಂದಮೇಲೆ ಚಳಿ ಇರುತ್ತೆ, ಕೋಲ್ಡ್ ಇರುತ್ತೆ ಅಂತ. ಒಂದೇ ಒಂದು ಸೆಕೆಂಡ್ ಆಚೆ ಕಡೆ ನಿಂತ್ಕೊಳಕ್ಕೆ ಆಗ್ತಿರಲ್ಲ ನಮ್ಮ ಕೈಯಲ್ಲಿ, ಅಷ್ಟು ಹಬೆ ಐತೆ, ಅಷ್ಟು ಬಿಸಿ. ಬಟ್ ಸಖತ್ ಬಿಸಿಲು ಗುರು. ಇಲ್ಲೂ ನಮ್ಮ ಬೆಂಗಳೂರು ಥರನೇ ಮೋಡ ಮುಚ್ಕೊಂಡೇ ಇದೆ, ಫುಲ್ಲು ಮೋಡ ಮುಚ್ಕೊಂಡಿದೆ. ಬಟ್ ಏನಪ್ಪ ಅಂತಂದರೆ ಬಿಸಿಲು ಹಬೆ. ಒಂದು ಸೆಕೆಂಡ್ ನಿಲ್ಸಿದ್ರೆ ಫುಲ್ ಸೆಕೆ ಕಿತ್ಕೊಂಡ್ಬರ್ತಿದೆ. AC ಇಲ್ದಿದ್ರೆ ನಮ್ಮ ಕೈಲಿ ಇರೋಕ್ಕಾಗ್ತಲ್ಲ, ಹಂಗಾಗೈತೆ ಪರಿಸ್ಥಿತಿ. ಮೆನುನಲ್ಲಿ ಡಿಫ್ರೆಂಟ್ ಆಗಿತ್ತು. ಇಲ್ಲೇನೋ ಚೌ ಅಂತ ಇತ್ತು, ನಮಗೆ ಚೌ ಅಂದರೆ ಏನಂತ ಗೊತ್ತಿಲ್ಲ. ಇಲ್ಲಿ ನೂಡಲ್ಸ್ಗೆಲ್ಲ ಹಾಕಿದ್ದಾರೆ ಏನು ಅಂತ, ಚೌಮೀನ್ ಅಂತ ಗೊತ್ತು, ಓಕೆ. ಇಲ್ಲಿ ಚೌ ಅಂತ ಹಾಕಿದ್ದಾರೆ. ಈ ವೆಜ್ ಫ್ರೈಡ್ ಚೌ, ಎಗ್ ಫ್ರೈಡ್ ಚೌ, ಚಿಕನ್ ಫ್ರೈಡ್ ಚೌ. ಏನೋ ಒಂದು ಚಾನ್ಸ್ ತೊಗೊಳ್ಳೋಣ ಅಂದ್ಬಿಟ್ಟು ಚಿಕನ್ ಥೈ ಚೌ ಆಮೇಲೆ ಚಿಕನ್ ಫ್ರೈಡ್ ಚೌ 2 ಆರ್ಡ್ರ್ ಮಾಡಿದ್ವಿ. ಅದು ಏನು ಬರುತ್ತೆ ನೂಡಲ್ಸ್ ಟೇಸ್ಟ್ ಕೂಡ ಅಷ್ಟೇ ನಮ್ಮ ಥರ ಇಲ್ಲ. ಕಲರ್ ಸೊಪ್ಪೇನು ಫ್ಲೇವರ್ ಕ್ರೇಜಿ. ಮೋಸ್ಟ್ಲಿ ಪಾಲಕ್ ಇರಬೇಕು. ಇದು ನನಗಿರಿ, ನಾನು ಅದು ನಿನಗೆ ನಮ್ಮಲ್ಲಿ ಎಷ್ಟು ಸಾಸ್ ಅನಿಸುತ್ತೆ ನಮ್ಮಲ್ಲಿ ಎಷ್ಟು ಸಾಸ್ ಅನಿಸುತ್ತಲ್ಲ, ತಿನ್ನೋಕ್ಕೆ ಒಂಥರ ಅನಿಸುತ್ತೆ. ಇದೆಷ್ಟು ಲೈಟಾಗಿ ಫೀಲ್ ಆಗುತ್ತೆ. ಅಂದರೆ ಆ ಫ್ಲೇವರು ಸಖತ್ತಾಗಿದೆ, ನ್ಯಾಚುರಲ್ ಫ್ಲೇವರ್ಸ್ ಥರ ಇದೆ. ಅದ್ರ ಜೊತೆಗೆ ವೆಜಿಟೇಬಲ್ಸ್ ಕೂಡ ಸಖತ್ತಾಗಿದೆ. ಮೇಘಾಲಯನಲ್ಲಿ ನಮ್ಮ ಫಸ್ಟು ಸೈಟ್ ಸೀಯಿಂಗ್ ಇದು. ಆವಾಗಲೇ ಬರ್ಬೇಕಾರೆ ಒಂದು ಏನು ಲೇಕ್ ಅದು ಅಲ್ಲ, ಆವಾಗಲೇ ಬರ್ಬೇಕಾದ್ರೆ ನಾವು ಡ್ರೋನ್ ತಗೋದಲ್ಲ, ಉಮ್ಯಾಮಿ ಏನೋ ಒಂದು ಲೇಕ್ ಬಂತು. ಅಲ್ಲಿ ನಾವು ನಿಂತ್ಕೊಂಡು ನಮ್ಮ ಕಾರ್ ಪಕ್ಕದಲ್ಲೇ ಒಂದು ಡ್ರೋನ್ ಶಾಟ್ ತೆಗೆದು ಹಾಕಿದ್ದೀವಿ. ಅದರದ್ದು ವ್ಯೂ ಆಗ್ತೀನಿ ನೋಡ್ಕೊಂಬನ್ನಿ. ಅದ್ರ ಜೊತೆಗೆ ಇಲ್ಲೂ ಡ್ರೋನ್ ಹಲೋ ಮಾಡ್ತಿದ್ದಾರಂತೆ. ಬಟ್ ಇಲ್ಲೆಲ್ಲ ಮಿಲ್ಟ್ರಿ ಬೇಸ್ ಇದೆ, CRPF ಹೆಡ್ ಕ್ವಾರ್ಟರ್ಸ್ ಇದೆ, ಆಮೇಲೆ ಮಿಲ್ಟ್ರೀಸ್ ಬೇಸ್ ಎಲ್ಲ ತುಂಬ ಇದ್ದಾವೆ. ಅದಕ್ಕೆ ನಾನು ಅಲೋ ಮಾಡಲ್ವೇನೋ ಅಂದ್ಬಿಟ್ಟು ನಾನು ಡ್ರೋನ್ ತಂದಿಲ್ಲ. ಬಟ್ ಇವಾಗ DJI ಕ್ಯಾಮ್ರಾಗೆ 100 ರೂಪಾಯಿ ಇಸ್ಕೊಂಡ್ರು, ವೀಡಿಯೋ ಕ್ಯಾಮ್ರಾಗೆ. ಅದಕ್ಕೆ ಎಷ್ಟು ತಗೊಂತಿದ್ದ ಗೊತ್ತಿಲ್ಲ ನಮಗೆ. ಬಟ್ ಡ್ರೋನ್ಸ್ ಆರ್ ಅಲೌಡ್ ಅಂತಂದ್ರೆ ಒಳಗಡೆ. ಸೊ ನೋಡಿ, ಇದು ಆಲ್ಮೋಸ್ಟ್ ನಮ್ಮ ಊಟಿ ಬರುತ್ತಲ್ಲ, ತೋರಿಸ್ತೀನಿ ನೋಡಿ. ಊಟಿ ಲೇಕ್ ಇದೆಯಲ್ಲ, ಊಟಿ ಕೊಡೈಕೆನಾಲು ಅದೇ ಥರ ಬೋಟಿಂಗು, ಸೆಂಟ್ರಲ್ ಲೇಕು, ಇದೆಲ್ಲ ಸ್ಟೋರ್ಡ್ ವಾಟ್ರ್. ಇದು ಫ್ಲೋಯಿಂಗ್ ವಾಟ್ರ್ ಇಲ್ಲ. ಮುಟ್ಟಿದ್ರೆ 3 ದಿನ ಮೈಕೈ ಕೆರ್ಕೋಬೇಕು. ಅದೇ ಥರನೇ ವೆದರ್ ಸ್ವಲ್ಪ ಫುಲ್ ಮೋಡ ಮುಚ್ಚಿದೆ. ಬಟ್ ಆದರೆ ಸ್ವಲ್ಪ ಹಬೆ ಇದೆ, ಸೇಮ್ ಬೆಂಗಳೂರು ವೆದರು, ಅಲ್ಲಿಂದ ಬಂದಿರೋದು ನಾವು.
ಇವತ್ತು ನಮ್ಮ ಶಿಲಾಂಗಲ್ಲಿ ಸ್ಟೇ ಮಾಡಿದ್ದೀವಿ. ಇದು ನಮ್ಮ ಒಂದು ರೂಮ್, ಒಂದು ಸಣ್ಣ ಪುಟ್ಟ ರೂಮು, ಹೈವೇ ಪಕ್ಕದಲ್ಲೇ ಇತ್ತು. ಪಾರ್ಕಿಂಗ್ ಎಲ್ಲ ಸ್ಪೇಸ್ ಚೆನ್ನಾಗಿತ್ತು. ಹೆಂಗಿದ್ರು 1 ನೈಟ್ ಅಲ್ವಾ, 1 ನೈಟ್ ಸ್ಟೇ ಮಾಡಿಬಿಟ್ಟು ಹೋಗೋದಕ್ಕೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿಂದ್ಕೊಂಡು, ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ರಿ ಇದೆ, ಬ್ರೇಕ್ಫಾಸ್ಟ್ ತಿಂದ್ಕೊಂಡು ಬೆಳಗ್ಗೆ ಹೊರಡ್ತಾ ಇರ್ತೀವಿ. ನೆಕ್ಸ್ಟು ನಾವು ಇದಕ್ಕೆ ಚಿರಾಪುಂಜಿ ರಿವರ್ ಸೈಡು ಸ್ಟೇ ಮಾಡಿದ್ದೀವಿ, ವುಡನ್ ಹೌಸು. ಸೊ ಪ್ರೆಟಿ ಡಿಸೆಂಟ್ ಹೌಸು. ಒಂದು ದಿನಕ್ಕೆ ನಮಗೆ ಇದು ಓಕೆ, ಪ್ರೆಟಿ ಕಂಫರ್ಟಬಲು. ಬಿಕಾಸ್ ಟ್ರಾವೆಲಿಂಗ್ ಅಂದಮೇಲೆ ಲಕ್ಸುರಿನೂ ಎಂಜಾಯ್ ಮಾಡಿದ್ದೀವಿ, ಲೋನು ಎಂಜಾಯ್ ಮಾಡಿದ್ದೀವಿ, ಮೀಡಿಯಮ್ ಎಂಜಾಯ್ ಮಾಡಿದ್ದೀವಿ. ವಿ ಕೆನಾಟ್ ಕಂಪ್ಲೇನ್. ವಿ ಜಸ್ಟ್ ಹ್ಯಾವ್ ಟು ಕೀಪ್ ಎಂಜಾಯಿಂಗ್ ಆ್ಯಂಡ್ ಕೀಪ್ ಗೋಯಿಂಗ್, ಎಕ್ಸ್ಪ್ಲೋರ್ ಥಿಂಗ್ಸ್. ಸೊ ಬೆಂಗಳೂರಿಂದ ಶಿಲಾಂಗ್ವರೆಗೂ ಇವತ್ತು ಬಂದಿದ್ದೀವಿ ನಾವು, ಎಂಟೈರ್ ಜರ್ನಿ. ಇವತ್ತಿಗೆ ಈ ವ್ಲಾಗ್ ಎಂಡ್ ಮಾಡ್ತೀನಿ, ಬಿಕಾಸ್ ಈಗ ಲಾಗಿನ್ ಆಗಬೇಕು, ನನಗೂ ಕೆಲಸ ಇದೆ. ಆಮೇಲೆ ನೈಟ್ ಸ್ಲೀಪ್ ಮಾಡಿ ನಿದ್ದೆ ಮಾಡಿಲ್ಲ ಬೇರೆ. ಇವಾಗ ಸ್ವಲ್ಪ ಮಲ್ಕೊಂಡು ಲಾಗಿನ್ ಟೈಮ್ಗೆ ಲಾಗಿನ್ ಮಾಡ್ತೀನಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್, ನೆಕ್ಸ್ಟ್ ಎಪಿಸೋಡ್. ಟೇಕ್ ಕೇರ್. ಒಂದೇ ಮಾತ್ರ, ಜೈ ಕರ್ನಾಟಕ.